ಹೇಳುತ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ನಿನ್ನೆ ಕ್ಲಾಸ್ನಾಗ ಏನು ಮಾಡಿದ್ದೇವೆ, ನಾವು ವರ್ಣಮಾಲೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ವರ್ಣಮಾಲೆಯಲ್ಲಿ ಒಟ್ಟು 3 ಪ್ರಕಾರಗಳು ಅಂತ ಹೇಳಿದೆವು. ಹೌದಾ? ಯಾವ್ಯಾವು? ಸ್ವರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಕಗಳು ಅಂತೇಳಿ ಹೇಳಿದೆವು. ಇಂದಿನ ಕ್ಲಾಸ್ನಾಗ ನಾವೇನು ಮಾಡೋಣ, ಸ್ವರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೌದಾ? ಸ್ವರಗಳು ಹಾಗಾದರೆ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಎಂದರೆ ಏನು ಹೇಳೋಣ? ಒಟ್ಟು ಸ್ವರಗಳ ಸಂಖ್ಯೆ 13 ಅಂತ ಗೊತ್ತಿರಬೇಕು ನಿಮಗೆ. ಎಷ್ಟು? ಒಟ್ಟು ಸ್ವರಗಳ ಸಂಖ್ಯೆ 13. ಹೌದಾ? ಸ್ವರಗಳು ಎಂದು ಯಾವ ಅಕ್ಷರಗಳಿಗೆ ಕರೆಯುತ್ತೇವೆ ನಾವು ಎಂದರೆ ಹೇಳ್ತೀನಿ ನೋಡಮ್ಮಿ. ವೆರಿ ಗುಡ್. ಆಹ ಬರಲಿಲ್ಲ. ಆಹ ಏನವ? ಅವು ಅನುಸ್ವರಗಳು ಅಥವಾ ಯೋಗವಾಹಕಗಳು ಅಂತ ಹೇಳಿ ಕರಿತೇವೆ. ನಾವಿಲ್ಲಿ ಏನು ಮಾಡ್ತೀವಿ, ಸ್ವರಗಳು ಅಂತ ಹೇಳಿ ಯಾವ ಕರಿತೇವೆ ಅಂದ್ರ ಸ್ವತಂತ್ರವಾಗಿ, ಹೌದಾ, ಯಾವುದೇ ಅಕ್ಷರಗಳ ಅಪೇಕ್ಷವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಗುಂಪಿಗೆ ನಾವೇನೆಂದು ಕರೆಯುತ್ತೇವೆ? ಸ್ವರಗಳು ಎಂದು ಕರೆಯುತ್ತೇವೆ. ಇಂತಹ ಸ್ವರಗಳನ್ನು ನಾವು ಎಷ್ಟು ಪ್ರಕಾರವಾಗಿ ವಿಂಗಡಣೆ ಮಾಡ್ತೇವೆ ಅಂದರೆ, ಇಂತಹ ಸ್ವರಗಳನ್ನು ನಾವು ಒಟ್ಟಾರೆಯಾಗಿ ಅಧ್ಯಯನದ ದೃಷ್ಟಿಯಿಂದ ಒಟ್ಟು 3 ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ. 3 ಯಾವ್ಯಾವು ಅಂದರೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ನೆಕ್ಸ್ಟ್ ಒನ್ ಪ್ಲುತ ಸ್ವರ ಅಂತೇಳಿ. ಹೌದಾ? ಹ್ರಸ್ವ ಸ್ವರ, ದೀರ್ಘ ಸ್ವರ, ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತೆ ಪ್ಲುತ ಸ್ವರ. ಈ ರೀತಿಯಾಗಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ. ಹ್ರಸ್ವ ಸ್ವರ ಎಂದರೆ ಕಡಿಮೆ ಉಸಿರಿನಿಂದ, ದೀರ್ಘ ಸ್ವರ ಎಂದರೆ ಹೆಚ್ಚು ಉಸಿರಿನಿಂದ ಒತ್ತು ಹಾಕಿ ಉಚ್ಚರಿಸಲ್ಪಡುವ ಅಕ್ಷರಗಳ ಸಮೂಹಕ್ಕೆ ನಾವೇನು ಕರಿತೇವೆ? ಸ್ವರಗಳ ಪ್ರಕಾರಗಳು ಅಂತ ಕರಿತೇವೆ. ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು ಅಂದರೆ 6. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಎಂದರೆ ಎಷ್ಟು? 7. ಒಟ್ಟಾರೆಯಾಗಿ ಸ್ವರಗಳ ಸಂಖ್ಯೆ 13. ಪ್ಲುತ ಸ್ವರ, ಕನ್ನಡದಲ್ಲಿ ಯಾವುದೇ ರೀತಿಯಾದಂತಹ ಪ್ಲುತ ಸ್ವರಗಳು ಇಲ್ಲ. ಹೌದಾ? ಭಾವ ತೀವ್ರತೆಯನ್ನು ವ್ಯಕ್ತಪಡಿಸುವಾಗ ಅಥವಾ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ 2 ಅಥವಾ 2ಕ್ಕಿಂತ ಹೆಚ್ಚು ಅಕ್ಷರಗಳು ಒಟ್ಟಾರೆಯಾಗಿ ಬಳಸುವುದನ್ನು ಪ್ಲುತ ಸ್ವರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ರಾಮ, ಸೀತೆ ಇಂತಹ ನುಡಿಗಳು ಬಂದಾಗ ಅಥವಾ ವಾಕ್ಯಗಳು ಬಂದಾಗ ನಾವು ಎಸ್ ಚಿಹ್ನೆಯನ್ನು ಬಳಸಿಕೊಂಡು ಬರೆಯುವಂತಹ ಅಥವಾ ವ್ಯಕ್ತಪಡಿಸುವ ವಾಕ್ಯಗಳಿಗೆ ನಾವೇನನ್ನು ಕರೆಯುತ್ತೇವೆ? ಪ್ಲುತ ಸ್ವರಗಳು ಎಂದು ಕರೆಯುತ್ತೇವೆ. ಇಂದಿನ ತರಗತಿಯಲ್ಲಿ ಇಷ್ಟು ಮಾಹಿತಿ ಸಾಕು. ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಎನ್ನುತ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ.